ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಬಂದು 3x35 ಇನಿಷಿಯೇಟಿವ್ ಅನ್ನುವಂಥದ್ದು. ಇದೊಂದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಥವಾ ವಿಶ್ವ ಆರೋಗ್ಯ ಸಂಘಟನೆ ಅಥವಾ ಸಂಸ್ಥೆ ಶುರು ಮಾಡಿರುವಂತಹ 3x35 ಇನಿಷಿಯೇಟಿವ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗಿ ಕಾಂಟೆಕ್ಸ್ಟ್ ಏನು ಅಥವಾ ನ್ಯೂಸ್ ಅಲ್ಲಿ ಏನಕ್ಕಿತ್ತು ಅಂತ ನೋಡ್ತಾ ಬಂದಾಗ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇತ್ತೀಚೆಗೆ ಒಂದು ಗ್ಲೋಬಲ್ ಎಫರ್ಟ್ ಆದಂತಹ ಅಥವಾ ಜಾಗತಿಕವಾಗಿ ಒಂದು ಇನಿಷಿಯೇಟಿವ್ ಆದಂತಹ ಲೈಕ್ ಟೊಬ್ಯಾಕೋ ಆಗಿರ್ಬೋದು, ಆಲ್ಕೋ ಆಗಿರ್ಬೋದು ಅಥವಾ ಶುಗರಿ ಡ್ರಿಂಕ್ಸ್ ಏನಿದೆ ಅದರ ರಿಯಲ್ ಪ್ರೈಸಸ್ ಮೇಲೆ ಅರೌಂಡ್ 50% ಅಥವಾ ಅಟ್ಲೀಸ್ಟ್ 50% ಪ್ರೈಸ್ ಅನ್ನ ಅಥವಾ ಟ್ಯಾಕ್ಸ್ ಅನ್ನ ಇನ್ಕ್ರೀಸ್ ಮಾಡುವ 2030 ಒಳಗಡೆ, ಅಂದ್ರೆ 2035 ಇಯರ್ ಒಳಗಡೆ ಈ ಮೂರು ಪದಾರ್ಥಗಳ ಅಂದ್ರೆ ಟೊಬ್ಯಾಕೋ, ಆಲ್ಕೋಹಾಲ್ ಮತ್ತು ಶುಗರಿ ಡ್ರಿಂಕ್ ಗಳ ಮೇಲೆ ಅರೌಂಡ್ 50% ಅಷ್ಟು ಪ್ರೈಸ್ ಅನ್ನ ಹೆಚ್ಚಳ ಮಾಡೋದಕ್ಕೆ ಕರೆಯನ್ನ ನೀಡಲಾಗಿದೆ. ಇದನ್ನ ಇವನ್ ಹೆಲ್ತ್ ಟ್ಯಾಕ್ಸ್ ಅಂತಾನೂ ಕೂಡ ಕರೀಲಾಗುತ್ತೆ ಅಥವಾ ಆರೋಗ್ಯ ತೆರಿಗೆ ಅಂತಾನೂ ಕೂಡ ಕರೀಲಾಗುತ್ತೆ. ಸೊ ಆ ದೃಷ್ಟಿಯಿಂದ ಇದು ನ್ಯೂಸ್ ಅಲ್ಲಿ. ಸೊ 3x35 ಅನ್ನುವಂಥದ್ದು ಮುಖ್ಯವಾಗಿ ನೋಡ್ತಾ ಬಂದಾಗ ಇದು ಮೂರು ಪದಾರ್ಥಗಳನ್ನ ಈ ಲಿಸ್ಟ್ ನಲ್ಲಿ ಇರುತ್ತೆ. ಒಂದು ಟೊಬ್ಯಾಕೋ ಅಥವಾ ತಂಬಾಕು, ಇನ್ನೊಂದು ಮದ್ಯ, ಲೈಕ್ ಯೂಶಲಿ ದಟ್ ಆಲ್ಕೋಹಾಲ್ ಕಂಟೆಂಟ್ ಆಗಿರುತ್ತೆ, ಅಂಡ್ ಶುಗರಿ ಡ್ರಿಂಕ್ಸ್ ಅಥವಾ ಸಕ್ಕರೆಯಿಂದ ಬಳಸಲ್ಪಟ್ಟಂತಹ ಪಾನೀಯಗಳೇನಿರ್ತವೆ. ಸೊ ಅವುಗಳ ಒಂದು ಪ್ರೈಸ್ ಅನ್ನ, ಅವುಗಳ ಒಂದು ರಿಯಲ್ ಪ್ರೈಸ್ ಅಂತ ನಾವೇನ್ ಕರಿತೀವಿ, ಆ ಪ್ರೈಸ್ ಅನ್ನ 2035 ಒಳಗೆ ಕನಿಷ್ಠ ಪಕ್ಷ 50% ಅಷ್ಟು ಬೆಲೆಯನ್ನ ಹೆಚ್ಚಿಸುವಂತಹ ಒಂದು ಕರೆಯನ್ನ ನೀಡಿದೆ. ಆ ಮೂಲಕ ಕನ್ಸಂಪ್ಷನ್ಗೆ ಅಥವಾ ಅನುಭೋಗಕ್ಕೆ ಡಿಸ್ಕರೇಜ್ ಅನ್ನ ಮಾಡುವಂಥದ್ದು. ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಯೂಶಲಿ ಬೆಲೆ ಕಮ್ಮಿ ಇದ್ದಷ್ಟು ಡಿಮ್ಯಾಂಡ್ ಹೈ ಇರುತ್ತೆ. ಪ್ರೈಸಸ್ ಅದು ಏನು ಪ್ರೈಸಸ್ ಕಮ್ಮಿ ಇದ್ದಷ್ಟು ಸೊ ಡಿಮ್ಯಾಂಡ್ ಅನ್ನುವಂಥದ್ದು ಯೂಶಲಿ ಹೈ ಇರುತ್ತೆ. ಬಟ್ ಅದೇ ಪ್ರೈಸಸ್ ಜಾಸ್ತಿ ಆದ್ರೆ, ಅಂದ್ರೆ ಬೆಲೆ ಜಾಸ್ತಿ ಆದ್ರೆ ಅದ್ರದ್ದು ಡಿಮ್ಯಾಂಡ್ ಆಟೋಮೆಟಿಕಲಿ ಕಮ್ಮಿ ಆಗ್ತಾ ಬರುತ್ತೆ. ನೀವೆಲ್ಲ ನೋಡಿರ್ತೀರ ಯೂಶಲಿ ತರಕಾರಿಗಳ ಕನ್ಸಂಪ್ಷನ್, ಫಾರ್ ಎಕ್ಸಾಂಪಲ್ ಇಂಡಿಯನ್ ಕಾಂಟೆಕ್ಸ್ಟ್ ಬರೋದಾದ್ರೆ, ತರಕಾರಿಗಳ ಬೆಲೆ ಕಮ್ಮಿ ಇದ್ದಾಗ ಹೌಸ್ ಹೋಲ್ಡ್ ನಲ್ಲಿ ಸೊ ಯೂಶಲಿ ವೆಜಿಟೇಬಲ್ಸ್ ಅಥವಾ ತರಕಾರಿಗಳ ಕನ್ಸಂಪ್ಷನ್ ಹೈ ಲೆವೆಲ್ ಅಲ್ಲಿ ಇರುತ್ತೆ. ಅದೇ ತರಕಾರಿ ಲೆವೆಲ್ಸ್ ಯೂಶಲಿ ತರಕಾರಿಗಳ ಬೆಲೆ ಹೆಚ್ಚಳ ಆದಾಗ ಆ ಹೌಸ್ ಹೋಲ್ಡ್ಸ್, ಇಂಡಿಯನ್ ಹೌಸ್ ಹೋಲ್ಡ್ಸ್ ಅಲ್ಲಿ ಯೂಶಲಿ ವೆಜಿಟೇಬಲ್ ಗಳ ಕನ್ಸಂಪ್ಷನ್ ಕಮ್ಮಿ ಆಗ್ತಾ ಬರುತ್ತೆ. ಅಂದ್ರೆ ಪ್ರೈಸಸ್ ಕಮ್ಮಿ ಇದ್ದಾಗ ಡಿಮ್ಯಾಂಡ್ ಹೈ ಇರುತ್ತೆ. ಎಲ್ಲರೂ ಕೂಡ ಅದನ್ನ ಸೇವನೆ ಮಾಡೋದಕ್ಕೆ ಅಥವಾ ಅದನ್ನ ಅನುಭವಿಸೋದಕ್ಕೆ ಅಥವಾ ಅದನ್ನ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಅದೇ ಬೆಲೆ ಹೆಚ್ಚಾದ್ರೆ ಅಥವಾ ಪ್ರೈಸಸ್ ಜಾಸ್ತಿ ಆದಾಗ ಅದನ್ನು ಬಳಸುವವರ ಸಂಖ್ಯೆ ಕಮ್ಮಿ ಮಾಡ್ತಾರೆ. ಯಾಕೆಂದ್ರೆ ಅವರ ಇನ್ಕಮ್ ಆ ಲೆವೆಲ್ಗೆ ಕೂಡ ಇನ್ಕ್ರೀಸ್ ಆಗೋದಿಲ್ಲ. ಸೊ ಆ ದೃಷ್ಟಿ ಇಟ್ಕೊಂಡು ಈ ಮೂರು ಪದಾರ್ಥಗಳು ಯೂಶಲಿ ಮಾನವರ ಅಥವಾ ಪ್ರಪಂಚದ ನಾಗರಿಕರ ಒಂದು ಹೆಲ್ತಿನ ಮೇಲೆ, ಅಂದ್ರೆ ಸಾರ್ವಜನಿಕರ ಹೆಲ್ತಿನ ಮೇಲೆ ನೆಗೆಟಿವ್ ಆಗಿ ಹೆಲ್ಪ್ ಮಾಡ್ತಾ ಇರೋದು. ಅದು ಲೈಕ್ ಮದ್ಯ ಆಗಿರ್ಬೋದು ಅಥವಾ ಟೊಬ್ಯಾಕೋ ಆಗಿರ್ಬೋದು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಟೊಬ್ಯಾಕೋ ಯೂಸ್ ಮಾಡೋದ್ರಿಂದಾಗಿ ಯೂಶಲಿ ಮೌತ್ ಕ್ಯಾನ್ಸರ್ಸ್ ಅಥವಾ ಲಂಗ್ ಕ್ಯಾನ್ಸರ್ಸ್ ಯೂಶಲಿ ಹೆಚ್ಚಾಗುವಂಥದ್ದು. ಮದ್ಯಗಳಿಂದ ಅಥವಾ ಆಲ್ಕೋಹಾಲ್ ಕಂಟೆಂಟ್ ಇಂದ ಲೈಕ್ ದೇಹದ ಮೇಲೆ ಅಥವಾ ಸೋಷಿಯಲಿ ಅಥವಾ ಕಲ್ಚರ್ಲಿ ತುಂಬಾ ಎಫೆಕ್ಟ್ ಬೀಳುವಂಥದ್ದು. ಅಂಡ್ ಶುಗರಿ ಡ್ರಿಂಕ್ಸ್ ಅಥವಾ ಸಕ್ಕರೆ ಪಾನೀಯಗಳನ್ನ ಹೆಚ್ಚು ಪ್ರಮಾಣದಲ್ಲಿ ಸೇವಿಸೋದ್ರಿಂದ ಒಬೆಸಿಟಿ ಅಥವಾ ಬೊಜ್ಜು, ಮಧುಮೇಹ ಅನ್ನುವಂಥದ್ದು ಬರುವಂಥದ್ದು. ಅದು ನಮಗೆ ಸಕ್ಕರೆ ಕಾಯಿಲೆ ಈ ರೀತಿಯಾಗಿ ಟರ್ನ್ ಆಗಿ ಅದನ್ನ ದೇಹಕ್ಕೆ ಹೆಚ್ಚಿನ ಒಂದು ತೊಂದರೆಯನ್ನು ಕೊಡುವಂಥದ್ದು, ಅಕಾಲಿಕ ಮರಣಗಳಿಗೆ ತುತ್ತಾಗುವಂಥದ್ದು ಈ ರೀತಿಯಾಗಿ ಹೆಚ್ಚಳ ಆಗ್ತಾ ಇದೆ. ಸೊ ಅದರಿಂದಾಗಿ ಅಸಾಂಕ್ರಾಮಿಕ ರೋಗಗಳು ಅಂತ ನಾವೇನ್ ಕರಿತೀವಿ, ಅಂದ್ರೆ ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂತ ನಾವೇನ್ ಕರಿತೀವಿ, ಯೂಶಲಿ BP, ಹೈಪರ್ ಟೆನ್ಷನ್ಸ್ ಅಥವಾ ಹೈಪರ್ ಟೆನ್ಷನ್ ಆಗಿರ್ಬೋದು ಅಥವಾ ಕಾರ್ಡಿಯಾರ್ ಅಟ್ಯಾಕ್ ಆಗಿರ್ಬೋದು, ಅಂದ್ರೆ ಹೃದಯಾಘಾತ ಆಗಿರ್ಬೋದು, ಇವೆಲ್ಲವೂ ಕೂಡ ನಾನ್ ಕಮ್ಯುನಿಕಬಲ್ ಅಥವಾ ಅಸಾಂಕ್ರಾಮಿಕ ರೋಗಗಳು ಅಂತ ಕರಿತೀವಿ. ಈ ಮೂರು ಪದಾರ್ಥಗಳ ಪಾತ್ರ ಈ ಅಸಾಂಕ್ರಾಮಿಕ ರೋಗಗಳಿಂದ ಉಂಟಾಗುವ ಸಾವಿಗೆ ಬಹುಮುಖ್ಯವಾದಂತ ಪಾತ್ರವನ್ನು ವಹಿಸುತ್ತವೆ. ಈ ಮೂರು ವಿಷಯಗಳು ಅಂದ್ರೆ ಪ್ರಪಂಚದಲ್ಲಿ ಸಾಂಕ್ರಾಮಿಕ ರೋಗಗಳಿಂದ ಸಾಯೋ ಸಂಖ್ಯೆ ಜಾಸ್ತಿ ಇರುತ್ತೆ. ಬಟ್ ಅದನ್ನ ನೆಕ್ಸ್ಟ್ ಈ ಸಾಂಕ್ರಾಮಿಕ ರೋಗಗಳಿಂದ ಬಿಟ್ಟು ನೆಕ್ಸ್ಟ್ ಅಸಾಂಕ್ರಾಮಿಕ ರೋಗಗಳು ಅಂತ ನಾವೇನ್ ಕರಿತೀವಿ, ಆ ರೋಗಗಳಿಗೆ ತುತ್ತಾಗೋರ ಒಂದು ಪಾತ್ರಗಳಲ್ಲಿ ಈ ಮೂರು, ಅಂದ್ರೆ ತಂಬಾಕು ಆಗಿರ್ಬೋದು ಅಥವಾ ಮದ್ಯ ಆಗಿರ್ಬೋದು ಅಥವಾ ಸಕ್ಕರೆಯಿಂದ ತಯಾರಿಸಲ್ಪಟ್ಟಂತಹ ಪಾನೀಯಗಳಾಗಿರ್ಬೋದು, ಈ ಮೂರುಗಳ ಪಾತ್ರ ತುಂಬಾನೇ ದೊಡ್ಡದು. ಅದರಿಂದಾಗಿ ಸಾರ್ವಜನಿಕರ ಹೆಲ್ತ್ ಅನ್ನ ಅಥವಾ ಸಾರ್ವಜನಿಕರ ಆರೋಗ್ಯವನ್ನ ಕಾಪಾಡುವ ನೆಲೆಗಿಟ್ಟಿನಲ್ಲಿ ಸೊ ಈ ಮೂರು ಪದಾರ್ಥಗಳ ಬೆಲೆಯನ್ನ ಕನಿಷ್ಠ 50% ಅಷ್ಟು ಮುಂದಿನ 10 ವರ್ಷಗಳಲ್ಲಿ 2035 ಇನ್ಕ್ರೀಸ್ ಮಾಡೋದಕ್ಕೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಥವಾ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಪಂಚದಾದ್ಯಂತ ಇರುವಂತಹ ರಾಷ್ಟ್ರಗಳಿಗೆ ಕರೆಯನ್ನ ನೀಡಿದೆ. ಸೊ ಇದುವೇ 3x35 ಅನ್ನುವಂತಹ ಇನಿಷಿಯೇಟಿವ್ಸ್. 3 ಅಂದ್ರೆ ಯೂಶಲಿ 3 ಪ್ರಾಡಕ್ಟ್ಸ್, ಒಂದು ತಂಬಾಕು, ಒಂದು ಮದ್ಯ ಅಥವಾ ಸಕ್ಕರೆಯಿಂದ ತಯಾರಿಸಲ್ಪಟ್ಟಂತಹ ಪಾನೀಯಗಳು, ಟೊಬ್ಯಾಕೋ, ಆಲ್ಕೋಹಾಲ್ ಮತ್ತು ಶುಗರಿ ಡ್ರಿಂಕ್ಸ್. 35 ಅನ್ನುವಂಥದ್ದು 2035 ಅನ್ನುವಂಥದ್ದು 2035 ವೇಳೆಗೆ 50% ಅಷ್ಟು ರಿಯಲ್ ಪ್ರೈಸ್ ಏನಿರುತ್ತೆ ಅದನ್ನ ಇನ್ಕ್ರೀಸ್ ಮಾಡುವಂಥದ್ದು. ಅದನ್ನ ಯೂಶಲಿ ಹೆಲ್ತ್ ಟ್ಯಾಕ್ಸ್ ಅಥವಾ ಆರೋಗ್ಯದ ತೆರಿಗೆ ಅಂತಾನೂ ಕೂಡ ಕರೀತಾ ಬರ್ತಾರೆ. ಸೊ ಇದು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಇದನ್ನ ಯಾರು ಶುರು ಮಾಡ್ತಾ ಇರುವಂತದ್ದು, ವಿಶ್ವ ಆರೋಗ್ಯ ಸಂಸ್ಥೆ ಅನ್ನುವಂಥದ್ದು ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತದ್ದು. ಸೊ ಕನಿಷ್ಠ 50% ನೈಜ ಬೆಲೆ ರಿಯಲ್ ಪ್ರೈಸ್ ಏನಿರುತ್ತೆ ಅದ್ರ ಮೇಲೆ 50% ಅಷ್ಟನ್ನ ಇನ್ಕ್ರೀಸ್ ಮಾಡುವಂಥದ್ದು
ಅನ್ನುವಂಥದ್ದು. ಸೊ ಇದನ್ನ ಆರೋಗ್ಯ ತೆರಿಗೆ ಅಂತಾನೂ ಕೂಡ ನಾವು ಕರಿತಾ ಬರ್ತೀವಿ. ಅದಾದ್ರೆ ನಿಮ್ಗೆಲ್ಲ ಅವಾಗಲೇ ಹೇಳಿದಾಗೆ ಹೃದಯಾಘಾತ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಮಧುಮೇಹ ಆಗಿರ್ಬೋದು, ಇವೆಲ್ಲಕ್ಕೂ ಕೂಡ ಈ 3 ಪ್ರಾಡಕ್ಟ್ಗಳ ಏನು ಒಂದು ಪಾತ್ರ ತುಂಬಾನೇ ಹಿಡಿದಿರುತ್ತೆ. ಸೊ ಮುಂದಿನ 50 ವರ್ಷಗಳಲ್ಲಿ ಬರೋಬ್ಬರಿ 50 ಮಿಲಿಯನ್ ಅಷ್ಟು ಈ ಅಕಾಲಿಕ ಸಾವುಗಳು ಏನು ಉಂಟಾಗುತ್ತೆ ಅವಕ್ಕೆ ಈ 3 ಪದಾರ್ಥಗಳು ಅಥವಾ ಈ 3 ವಸ್ತುಗಳ ಪಾತ್ರ ತುಂಬಾ ದೊಡ್ಡದಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದಾಗಿ ಆ ಅಕಾಲಿಕ ಸಾವುಗಳನ್ನ, ಅಕಾಲಿಕ ಮರಣವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಈ ಒಂದು 3/35 ಅನ್ನುವಂತಹ ಇನಿಷಿಯೇಟಿವ್ ಅನ್ನ ಶುರು ಮಾಡಲಾಗಿದೆ. 2012 ರಿಂದ 2027 ವೇಳೆಗೆ ಸುಮಾರು 140 ದೇಶಗಳು ತಂಬಾಕಿನ ಮೇಲೆ ತೆರಿಗೆಯನ್ನ ಹೆಚ್ಚಿಸಿದವೆ. ಸೊ ಆ ರೀಸನ್ ನಿಮ್ಗೆಲ್ಲ ಗೊತ್ತಿದೆ, ತಂಬಾಕಿನಿಂದ ಮೌತ್ ಕ್ಯಾನ್ಸರ್ ಆಗಿರ್ಬೋದು, ಲಂಗ್ ಕ್ಯಾನ್ಸರ್ ಆಗಿರ್ಬೋದು ಅಂಡ್ ಕ್ಯಾನ್ಸರ್ಗಳು ಹೆಚ್ಚಳ ಜಾಸ್ತಿ ಆಗೋದಕ್ಕೆ ಈ ತಂಬಾಕು ಮುಖ್ಯವಾದಂತ ಕಾರಣವಾಗಿರುತ್ತೆ ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಅಂಡ್ ಅವಾಗಲೂ ನಿಮ್ಗೆ ಹೇಳಿದೆ ಏನು ಹೆಲ್ತ್ ಟ್ಯಾಕ್ಸ್ ಅನ್ನುವಂಥದ್ದು ಅಥವಾ ಆರೋಗ್ಯ ತೆರಿಗೆ ಎನ್ನುವಂಥದ್ದು. ಆರೋಗ್ಯ ತೆರಿಗೆ ಅಂತ ಅಂದ್ರೆ ಏನು, ಸಾರ್ವಜನಿಕ ಆರೋಗ್ಯದ ಮೇಲೆ ನಕಾರಾತ್ಮಕವಾದಂತಹ ಅಥವಾ ನೆಗೆಟಿವ್ ಆದಂತಹ ಒಂದು ಪರಿಣಾಮ ಬೀರುವಂತಹ ಉತ್ಪನ್ನಗಳೇನಿರ್ತವೆ, ಪ್ರಾಡಕ್ಟ್ಸ್ ಏನಿರ್ತವೆ, ಅವುಗಳ ಮೇಲೆ ವಿಧಿಸಲಾಗುವಂತಹ ಒಂದು ತೆರಿಗೆಯನ್ನ ಆರೋಗ್ಯ ತೆರಿಗೆ ಅಂತ ಕರೆಯಲಾಗುತ್ತೆ. ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್ ಮೇಲೆ ಅಥವಾ ಫಾರ್ ಎಕ್ಸಾಂಪಲ್ ಟೊಬಾಕೋ ಮೇಲೆ ಯೂಶಲಿ ಹೈ ಕನ್ಸಂಪ್ಷನ್ ಅಥವಾ ಟ್ಯಾಕ್ಸ್ ಗಳನ್ನ ಹೇರಲಾಗಿದೆ. ಏನಕ್ಕೆ ಅಂತ ಕರೆದ್ರೆ ಅವು ಆರೋಗ್ಯದ ಮೇಲೆ ನಕಾರಾತ್ಮಕವಾದಂತಹ ಪರಿಣಾಮಗಳನ್ನ, ನೆಗೆಟಿವ್ ಎಫೆಕ್ಟ್ ಗಳನ್ನ, ಅಂದ್ರೆ ಪಾಸಿಟಿವ್ ಎಫೆಕ್ಟ್ಸ್ ಗಿಂತ ನೆಗೆಟಿವ್ ಎಫೆಕ್ಟ್ಸ್ ಅನ್ನ ಯೂಶಲಿ ಹೈಯಲ್ ಪ್ರಮಾಣದಲ್ಲಿ ಅಥವಾ ದೊಡ್ಡ ಪ್ರಮಾಣದಲ್ಲಿ ಬೀರ್ತವೆ. ಸೊ ಅದನ್ನ ತಡೆಗಟ್ಟೋದಕ್ಕೆ ಅಂಡ್ ಆ ಕನ್ಸಂಪ್ಷನ್ ಅನ್ನ ಡಿಕ್ರೀಸ್ ಮಾಡೋದು ಈ ರೀತಿ ನೆಲೆಗಟ್ಟಿನಲ್ಲಿ ಸೊ ಹೆಚ್ಚು ಒಂದು ಟ್ಯಾಕ್ಸ್ ಅನ್ನ ಪೇ ಮಾಡ್ಬೇಕಾಗತ್ತೆ. ಸೊ ಅದುವೇ ಹೆಲ್ತ್ ಟ್ಯಾಕ್ಸ್ ಅಂತ ಕರೆಯುವಂಥದ್ದು. ಪ್ರಾಥಮಿಕವಾಗಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ತಂಬಾಕು, ಮದ್ಯ, ಸಕ್ಕರೆ ಪಾನೀಯಗಳು ಇವೆಲ್ಲವೂ ಕೂಡ ಇದಾಗಿರುತ್ತೆ. ಸೊ ಹಾನಿಕಾರಕವಾದಂತಹ ಈ ಉತ್ಪನ್ನಗಳ ಬಳಕೆಯನ್ನ, ಕನ್ಸಂಪ್ಷನ್ ಅನ್ನ ಕಡಿಮೆ ಮಾಡೋದು ಸೊ ಇದ್ರ ಮುಖ್ಯವಾದಂತ ಇದಾಗಿರುತ್ತೆ. ನೆಕ್ಸ್ಟ್ ಈ 3/35 ನ ಒಂದು ಉದ್ದೇಶ ಏನು, ಅಬ್ಜೆಕ್ಟಿವ್ಸ್ ಏನು ಅಥವಾ ನಿರೀಕ್ಷಿತವಾದಂತಹ ಪರಿಣಾಮಗಳು ಏನೇನು ಅಂತ ನೋಡ್ತಾ ಬಂದಾಗ NCD ಅಂತ ನಾನು ಏನ್ ಕರೆದಾನೆ, ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಂತ ನಾವು ಕರಿತೀವಿ, ಅಥವಾ ಅಸಂಕ್ರಾಮಿಕ ರೋಗಗಳ ಏನಿರ್ತವೆ ಅವುಗಳ ಹರಡುವನ್ನ ಅಥವಾ ಅವುಗಳಿಂದ ಉಂಟಾಗುವಂತಹ ಮರಣವನ್ನ ತಡೆಗಟ್ಟುವಂಥದ್ದು ಇದು ಮುಖ್ಯವಾದಂತಹ ಉದ್ದೇಶ ಆಗಿರುತ್ತೆ. ಅಂಡ್ ಆಲ್ರೆಡಿ ಕೊಲಂಬಿಯಾ ರಾಷ್ಟ್ರದಲ್ಲಿ ಸಿಗರೇಟ್ ಮೇಲೆ ಹೆಚ್ಚಿನ ಪ್ರಮಾಣದ ಒಂದು ತೆರಿಗೆಯನ್ನು ಹಾಕಲಾಗ್ತಾ ಇದೆ. ಸೊ ಆ ತೆರಿಗೆಯನ್ನು ಹಾಕಿದ ಮೇಲೆ ಅರೌಂಡ್ ಕನ್ಸಂಪ್ಷನ್ ಲೆವೆಲ್ ಏನಿತ್ತು ಅದ್ರಲ್ಲಿ 34% ಅಷ್ಟು ಕನ್ಸಂಪ್ಷನ್ ಲೆವೆಲ್ ಡಿಕ್ರೀಸ್ ಆಗಿದೆ. ಅಂದ್ರೆ ಇದರ ಅರ್ಥ ಪ್ರೈಸ್ ಹೆಚ್ಚಾದಾಗ ಅದನ್ನ ಬಳಸುವವರ ಸಂಖ್ಯೆ ಕಡಿಮೆ ಆಗುತ್ತೆ. ಸೊ ಬಳಸುವವರು ಕಮ್ಮಿ ಆದ್ರೆ ಆಟೋಮೆಟಿಕಲಿ ಅವರ ದೇಹದ ಮೇಲೆ ಬೀಳ್ತಾ ಇದ್ದಂತಹ ಅಥವಾ ಅವರ ಆರೋಗ್ಯದ ಮೇಲೆ ಬೀಳ್ತಾ ಇದ್ದಂತಹ ನಕಾರಾತ್ಮಕ ಪರಿಣಾಮ ಅನ್ನುವಂಥದ್ದು ತುಂಬಾನೇ ಕಡಿಮೆ ಬೀರುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಸೊ ಆದಾಯವನ್ನ ಸಜ್ಜುಗೊಳಿಸುವಂಥದ್ದು ಮುಂದಿನ ದಶಕಗಳಲ್ಲಿ ಜಾಗತಿಕವಾಗಿ $US ವೈಸ್ ಬಂದಾಗ $1 ಟ್ರಿಲಿಯನ್ ಅಷ್ಟು ಏನು ಆದಾಯ ಬೇಕು ಅನ್ನುವಂಥದ್ದು ಅಥವಾ ಅಮೌಂಟ್ ಬೇಕು ಅನ್ನುವಂಥದ್ದು ಸುಸ್ಥಿರವಾದಂತಹ ಜೀವನ ಶೈಲಿಯನ್ನು ನಡೆಸೋದಕ್ಕೋಸ್ಕರ ಅದಕ್ಕೆ ಬೇಕಾದಂತ ಆದಾಯವನ್ನು ಸಜ್ಜುಗೊಳಿಸೋದಕ್ಕೆ ಈ 3 ಪದಾರ್ಥಗಳ ಮೇಲಿನ ಒಂದು ಕನ್ಸಂಪ್ಷನ್ ಲೆವೆಲ್ ಅನ್ನ ಡಿಕ್ರೀಸ್ ಮಾಡೋದು ಇದು ಮುಖ್ಯವಾಗಿರುತ್ತೆ. ಇದ್ರ ಜೊತೆಗೆ ಆರೋಗ್ಯ ವ್ಯವಸ್ಥೆಗಳನ್ನ ಬಲಪಡಿಸುವಂಥದ್ದು, ಅಂದ್ರೆ ಸಾರ್ವಜನಿಕ ಆರೋಗ್ಯ ಮಟ್ಟ ಏನಿರುತ್ತದೆ ಯೂಶಲಿ ಪಬ್ಲಿಕ್ ಹೆಲ್ತ್ ಸರ್ವಿಸಸ್ ಅಂತ ನಾವೇನ್ ಕರಿತೀವಿ, ಈ ಸಾರ್ವಜನಿಕ ಆರೋಗ್ಯ ವ್ಯಾಪ್ತಿಯನ್ನು ಹೆಚ್ಚಳ ಮಾಡುವಂಥದ್ದು ಅಂಡ್ ನಾನ್ ಕಮ್ಯುನಿಕಬಲ್ ಡಿಸೀಸ್ ಇಂದ ಉಂಟಾಗುವಂತಹ ಸಾವುಗಳನ್ನ ತಡೆಗಟ್ಟುವಂಥದ್ದು ಅಂಡ್ ಆರೋಗ್ಯ ಸೇವೆಗೆ ಸಂಬಂಧಪಟ್ಟಂತಹ ಮೂಲ ಸೌಕರ್ಯಗಳಿಗೆ ಹಣಕಾಸನ್ನು ಒದಗಿಸುವಂಥದ್ದು ಕೂಡ ಇದ್ರ ಇನಿಷಿಯೇಟಿವ್ ನ ಒಂದು ಉದ್ದೇಶ ಆಗಿರುತ್ತೆ. ಯಾಕಂದ್ರೆ ಈ ಹೆಲ್ತ್ ಟ್ಯಾಕ್ಸ್ ಅಂತ ನಾವೇನ್ ಕರೆದೋ ಈ ಹೆಲ್ತ್ ಟ್ಯಾಕ್ಸ್ ಇಂದ ಕಲೆಕ್ಟ್ ಮಾಡಿದಂತಹ ಅಮೌಂಟ್ ಗಳನ್ನ ನಾವು ನೆಕ್ಸ್ಟ್ ಈ ಹೆಲ್ತ್ ಸರ್ವಿಸ್ಗೆ ಸಂಬಂಧಪಟ್ಟಂತಹ ಇನ್ಫ್ರಾಸ್ಟ್ರಕ್ಚರ್ಸ್ ಅಂದ್ರೆ ಆಸ್ಪತ್ರೆಗಳಾಗಿರ್ಬೋದು, ಪ್ರಾಥಮಿಕ ಕೇಂದ್ರಗಳಾಗಿರ್ಬೋದು, ಅಂದ್ರೆ ದ್ವಿತೀಯ ಅಥವಾ ತೃತೀಯ ಆರೋಗ್ಯ ಸೇವೆ ಕೇಂದ್ರಗಳಾಗಿರ್ಬೋದು, ಕೌಶಲ್ಯ ಕೇಂದ್ರಗಳಾಗಿರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಎನಿ ಇನಿಷಿಯೇಟಿವ್ಸ್ ಆಗಿರ್ಬೋದು, ಲಸಿಕೆಗಳ ಕಾರ್ಯಕ್ರಮ ಆಗಿರ್ಬೋದು, R&D ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಣಕಾಸನ್ನ, ಫಿನಾನ್ಸ್ ಅನ್ನ, ಅನುದಾನವನ್ನ ಒದಗಿಸುವಂತದ್ದು ಒಂದು ಈ ಇನಿಷಿಯೇಟಿವ್ ನ ಉದ್ಯಮ ಆಗಿರುತ್ತೆ. ಅಂಡ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಂತ ಕರೀತೀವಿ, ಸುಸ್ಥಿರ ಅಭಿವೃದ್ಧಿ ಗುರಿಗಳು ಏನಿರುತ್ತೆ ಅದು 3 ಬಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಇದಾಗಿರುತ್ತೆ. ಅಂದ್ರೆ ಈ NCD ಅಥವಾ ನಾನ್ ಕಮ್ಯುನಿಕಬಲ್ ಡಿಸೀಸ್ ಇಂದ ಉಂಟಾಗುವಂತಹ ಮರಣಗಳೇನಾಗ್ತಾ ಇದೆ ಅದರಲ್ಲಿ 1/3 ಅಷ್ಟನ್ನ ನೆಕ್ಸ್ಟ್ 2030 ವೇಳೆಗೆ ಕಂಟ್ರೋಲ್ ಮಾಡಬೇಕು. 1/3. ಸೊ ಈಗ ಉಂಟಾಗ್ತಿರುವಂತಹ ಸಾವುಗಳಲ್ಲಿ ಫಾರ್ ಎಕ್ಸಾಂಪಲ್ ಈಗ 100 ಸಾವುಗಳು ಉಂಟಾಗ್ತಾ ಇದ್ರೆ ಅದರಲ್ಲಿ ಅರೌಂಡ್ 33% ಅಷ್ಟು ಸಾವುಗಳನ್ನ ನೆಕ್ಸ್ಟ್ 2030 ವೇಳೆಗೆ ಅದನ್ನ ತಡೆಗಟ್ಟಬೇಕು ಅನ್ನುವಂಥದ್ದು ಸಸ್ಟೈನಬಲ್ ಡೆವಲಪ್ಮೆಂಟ್ ನ ಒಂದು ಟಾರ್ಗೆಟ್ ಆಗಿರುತ್ತೆ. ಸೊ ಆ ಟಾರ್ಗೆಟ್ಗೆ ಈ 3/35 ಅನ್ನುವಂಥ ಇನಿಷಿಯೇಟಿವ್ ಸೊ ಅಲೈನ್ಡ್ ಆಗಿರುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ.
ನೆಕ್ಸ್ಟ್ ನೋಡೋದಾದ್ರೆ ವಾಟ್ ಆರ್ ದ ಲೈಕ್ ಸವಾಲುಗಳು ಏನೇನು, ಪ್ರಮುಖವಾಗಿ ಈ ಒಂದು ಇನಿಷಿಯೇಟಿವ್ ಎದುರಿಸುವಂತ ಸವಾಲುಗಳು ಏನೇನು ಅಂತ ನೋಡ್ತಾ ಬಂದಾಗ ಉದ್ಯಮದ ವಿರೋಧ ಅಂತ ಕರಿತೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇಡೀ ಪ್ರಪಂಚದ ಒಂದು ಏನು ಲೈಕ್ ಲಾಬಿ ಅಂತ ಕರಿತೀವಿ, ಅಂದ್ರೆ ಲಾಬಿ ಮಾಡುವ ಇಂಡಸ್ಟ್ರಿಗಳು ಯಾವ್ಯಾವು ಅಂತ ಬಂದಾಗ ಮೇನ್ ಆಗಿ ಬರುವಂತದ್ದೇ ಮದ್ಯ, ಟೊಬ್ಯಾಕೋ ಅಂಡ್ ಏನು ಈ ಶುಗರಿ ಡ್ರಿಂಕ್ಸ್ ಗಳ ಅಥವಾ ಬೆವರೇಜಸ್ ಗಳ ಒಂದು ಕಂಪನಿಗಳು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕೋಕೋ ಕೋಲಾ ಆಗಿರ್ಬೋದು, ಪೆಪ್ಸಿ ಆಗಿರ್ಬೋದು, ಅದರ್ ಆಲ್ಕೋಹಾಲ್ ಕಂಟೆಂಟ್ ಕಂಪನಿಗಳಾಗಿರ್ಬೋದು, ಅಥವಾ ಈ ಟೊಬ್ಯಾಕೋಗೆ ಸಂಬಂಧಪಟ್ಟಂತಹ ಸಿಗಾರ್ ಅಂಡ್ ಸಿಗರೇಟ್ ಕಂಪನಿಗಳಾಗಿರ್ಬೋದು, ಇವೆಲ್ಲವೂ ಕೂಡ ಸರ್ಕಾರದ ಮೇಲೆ ತುಂಬಾನೇ ಲಾಬಿಯನ್ನ ಮಾಡ್ತಾ ಬಂದಿರ್ತವೆ. ಯಾಕಂದ್ರೆ ಇದರ ವಿರುದ್ಧ 50% ಅಷ್ಟು ತೆರಿಗೆಯನ್ನು ಹೆಚ್ಚಳ ಮಾಡಬೇಕು ಅಂತ ಅಂದ್ರೆ ಈ ಕಂಪನಿಗಳು ಸರ್ಕಾರದ ಮೇಲೆ ಲಾಭವನ್ನ ಅಂದ್ರೆ ಲಾಬಿಯನ್ನ ಮಾಡಿ ಅವ್ರಿಗೆ ಲೈಕ್ ಕಮಿಷನ್ಸ್ ಅಥವಾ ಬ್ರೈಬ್ ಅನ್ನ ಮಾಡುವ ಮೂಲಕ ಆ ಇನಿಷಿಯೇಟಿವ್ ನ ತೆಗೆದುಕೊಳ್ಳದಲ್ಲೇ ರೀತಿ ಮಾಡುವಂತಹ ಚಾನ್ಸಸ್ ಹೈ ಇರುತ್ತೆ ಅನ್ನುವಂಥದ್ದು. ಅಂದ್ರೆ ಈ ಉದ್ಯಮಗಳಿಂದ ವಿರೋಧ ಅಂಡ್ ರಿಗ್ರೆಸಿವ್ ತೆರಿಗೆ ಕಾಳಜಿಗಳಂತ ಕರಿತೀವಿ. ಅಂದ್ರೆ ಯೂಶಲಿ ಸಬ್ಸಿಡಿಗೆ ಲೈಕ್ ಜೋಡಿಸಿದಂತಹ ಅಥವಾ ಕಡಿಮೆ ಆದಾಯದ ಗುಂಪುಗಳ ಮೇಲೆ ಅಸಮಾನವಾದಂತಹ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದು. ಆದಾಯದ ಚಂಚಲತೆ ಅಂತ ಕೂಡ ಕರ್ಕೋತಾರೆ. ಸೊ ಆದಾಯ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಅಂಡ್ ತೆರಿಗೆ ವಿನಾಯಿತಿಗಳು ಅಂತ ಕೂಡ ಕರ್ಕೋತೀವಿ. ಇವೆಲ್ಲವೂ ಕೂಡ ನಾವು ಪ್ರಮುಖವಾಗಿ ಎದುರಾಗುವಂತಹ ಸವಾಲುಗಳು ಅಂತಾನೆ ಹೇಳ್ತಾ ಬರಬೇಕು. ಹಾಗಾದ್ರೆ ಈ ಸವಾಲುಗಳಿಗೆ ಏನಾದ್ರೂ ಪರಿಹಾರ ಕ್ರಮಗಳು ಇದೆಯಾ ಅಂತ ನೋಡ್ತಾ ಬಂದಾಗ ಮೊದಲಿಗೆ ಇದೊಂದನ್ನ ಮಾದರಿಯಾಗಿ ಬದಲಾವಣೆಯನ್ನ ಸೂಚಿಸುತ್ತೆ. ಸೊ ಅಂದ್ರೆ ಸಾರ್ವಜನಿಕ ಆರೋಗ್ಯ ಆಗಿರ್ಬೋದು ಅಥವಾ ಸುಸ್ಥಿರ ಅಭಿವೃದ್ಧಿಗಳಾಗಿರ್ಬೋದು, ಇವೆರಡಕ್ಕೂ ಕೂಡ ರಾಷ್ಟ್ರಗಳು ಎಷ್ಟರ ಮಟ್ಟಿಗೆ ತಮ್ಮನ್ನ ತಾವು ತೊಡಗಿಸ್ಕೊಂಡಿದೆ ಅನ್ನುವಂತಹ ಒಂದು ಪರೀಕ್ಷೆಯನ್ನ ಹೊಡ್ಡುತ್ತೆ. ಸೊ ಅದರಿಂದಾಗಿ ಯಾವೆಲ್ಲ ರಾಷ್ಟ್ರಗಳು ಆಯಾ ರಾಷ್ಟ್ರದ ಒಂದು ನಾಗರಿಕರ ಅಥವಾ ಅಲ್ಲಿರುವಂತಹ ಲೈಕ್ ನಾಗರಿಕರ ಮೇಲೆ ಹೆಲ್ತಿನ ಮೇಲೆ ಕನ್ಸರ್ನ್ ಅನ್ನು ಹೊಂದಿದೆ, ಆ ರಾಷ್ಟ್ರಗಳಿಗೆ ಇದನ್ನ ಲೈಕ್ ಹೆಚ್ಚಳ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಲ್ಲ ಅಂತ ನಾವೆಲ್ಲ ಭಾವಿಸಬಹುದಾಗಿದೆ. ಅದ್ರ ಜೊತೆಗೆ ತುಂಬಾ ಬಲವಾದಂತಹ ಮತ್ತು ವಿಶಾಲ ಆಧಾರಿತ ಆರೋಗ್ಯ ತೆರಿಗೆಯನ್ನ ವಿನ್ಯಾಸಗೊಳಿಸಬೇಕಾಗಿದೆ. ಸೊ ಈಗ ಆಲ್ರೆಡಿ ಇರುವಂತಹ ಟ್ಯಾಕ್ಸ್ ಸಿಸ್ಟಮ್ ನ ಹೊರತಾಗಿ ಲೈಕ್ ವಿನೂತನವಾದಂತಹ ಹೆಲ್ತ್ ಟ್ಯಾಕ್ಸ್ ಒಂದು ಸಿಸ್ಟಮ್ ಅನ್ನ ಲೈಕ್ ತಯಾರು ಮಾಡುವಂತಹ ಅಥವಾ ವಿನ್ಯಾಸಗೊಳಿಸುವಂತಹ ಅವಶ್ಯಕತೆ ಹಿಂದೆಂದಿಗಿಂತಲೂ ಇಂದಿಗೆ ಹೆಚ್ಚು ತುಂಬಾ ಅವಶ್ಯಕವಾಗಿದೆ. ಅದ್ರ ಜೊತೆಗೆ ಉದ್ಯಮ ಚಾಲಿತ ತೆರಿಗೆ ವಿನಾಯಿತಿಯನ್ನ ತಪ್ಪಿಸುವಂಥದ್ದು. ಅಂದ್ರೆ ಯೂಶಲಿ ಈ ತರ ಪ್ರಾಡಕ್ಟ್ ಗಳನ್ನ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಕಂಪ್ನಿಗಳಿಗೆ ಏನಾದ್ರೂ ತೆರಿಗೆ ವಿನಾಯಿತಿಗಳನ್ನ ನೀಡ್ತಾ ಇದ್ದಾಗ ಆ ತೆರಿಗೆ ವಿನಾಯಿತಿಗಳನ್ನ ತಪ್ಪಿಸುವಂಥದ್ದು, ತಡೆಗಟ್ಟುವಂಥದ್ದು, ಆ ಮೂಲಕ ಈ ರೀತಿಯಾದಂತಹ ಪ್ರಾಡಕ್ಟ್ಗಳ ಒಂದು ಮ್ಯಾನುಫ್ಯಾಕ್ಚರ್ಗೆ ಡಿಸ್ಕರೇಜ್ ಅನ್ನ ಮಾಡುವ ಮೂಲಕನೂ ಕೂಡ ನಾವು ಅದನ್ನ ಪರಿಹಾರವನ್ನ ಕಂಡುಕೋಬಹುದು. ಅದ್ರ ಜೊತೆಗೆ ಆರೋಗ್ಯ, ಶಿಕ್ಷಣ ಮತ್ತು ಸಾರ್ವಜನಿಕ ರಕ್ಷಣೆಗೆ ಹಣಕಾಸನ್ನ ಒದಗಿಸುವ ಮೂಲಕ ಆದಾಯವನ್ನ ಏನು ಬಳಸೋದಾಗಿರ್ಬೋದು ಅಥವಾ ಅಂತರ್ವಲಯ ಮೈತ್ರಿಗಳನ್ನ ನಿರ್ಮಿಸುವ ಮೂಲಕ ನಿರಂತರ ಒಂದು ಪರಿಣಾಮಕ್ಕಾಗಿ ನಾಗರಿಕ ಸಮಾಜವನ್ನ ತೊಡಗಿಸ್ಕೊಳ್ಳುವಂಥದ್ದು ಕೂಡ ಮುಖ್ಯವಾಗಿ ಒಂದು ಪರಿಹಾರ ಕ್ರಮಗಳಾಗಿರ್ತಾಗ್ಲಾರ್ದು. ಇದ್ರ ಜೊತೆಗೆ ಯಾವ್ದಾದ್ರು ಸಕ್ಸೆಸಿವ್ ಆಗಿರುವಂತಹ ಇನಿಷಿಯೇಟಿವ್ಸ್ ಇದಾವ ಈ ರೀತಿಯಾದಂತಹ ಹೆಲ್ತ್ ಟ್ಯಾಕ್ಸ್ ಅನ್ನ ಮಾಡಿರೋದ್ರ ಮೂಲಕ ಅಂತ ನೋಡ್ತಾ ಬಂದಾಗ ಮುಖ್ಯವಾಗಿ ನಮ್ಗೆ ಕೊಲಂಬಿಯಾದಲ್ಲಿ ಅರೌಂಡ್ 2016 ಅಲ್ಲಿ ಕೊಲಂಬಿಯಾದಲ್ಲಿ ಈ ಶುಗರಿ ಪ್ರಾಡಕ್ಟ್ಸ್ ಅಥವಾ ಏನ್ ಟೊಬ್ಯಾಕೋಗಳು ಏನಿದು ಅಂದ್ರೆ ಸಿಗರೇಟ್ಗಳಿಗೆ ಅಥವಾ ಟೊಬ್ಯಾಕೋ ಪ್ರಾಡಕ್ಟ್ಗಳ ಮೇಲೆ ಅರೌಂಡ್ ಲೈಕ್ ಹೆಚ್ಚಳವಾದಂತಹ ತುಂಬಾ ಹೆಚ್ಚಿನ ಒಂದು ಟ್ಯಾಕ್ಸ್ ಅನ್ನ ಅಥವಾ ಹೆಲ್ತ್ ಟ್ಯಾಕ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಅರೌಂಡ್ 34% ಅಷ್ಟು ಇನ್ ಕನ್ಸಂಪ್ಷನ್ ರೇಟು ಡಿಕ್ರೀಸ್ ಆಗುತ್ತೆ. ಸೊ ಇದರಿಂದಾಗಿ ನಮ್ಗೆ ಗೊತ್ತಾಗುವಂಥದ್ದು ಡಿಮ್ಯಾಂಡ್ ಜಾಸ್ತಿ ಆದಾಗ ಆಟೋಮೆಟಿಕ್ಲಿ ಕನ್ಸಂಪ್ಷನ್ ಲೆವೆಲ್ಸ್ ಡಿಕ್ರೀಸ್ ಆಗುತ್ತೆ ಅನ್ನುವಂಥದ್ದು. ಅಂಡ್ ಅದ್ರ ಜೊತೆಗೆ ಇದೇ ರೀತಿ ಇನ್ನೊಂದು ದೇಶ ಸೌದಿ ಅರೇಬಿಯಾ ರಾಷ್ಟ್ರ ಕೂಡ ಅರೌಂಡ್ ಸಿಹಿ ಅಥವಾ ಸಕ್ಕರೆಯಿಂದ ತಯಾರಿಸಲ್ಪಟ್ಟಂತಹ ಸಿಹಿ ತಿಂಡಿಗಳೇನೇನಿದು ಅಥವಾ ಪಾನೀಯಗಳೇನೇನಿದು ಅದ್ರ ಮೇಲೆ ಅರೌಂಡ್ 50% ಅಷ್ಟು ಲೈಕ್ ಟ್ಯಾಕ್ಸ್ ಅನ್ನ ಹೆಚ್ಚಳ ಮಾಡಲಾಯಿತು. ಸೊ ಅದರಿಂದಾಗಿ ಅರೌಂಡ್ ಒಂದೇ ವರ್ಷದೊಳಗೆ ಅರೌಂಡ್ 19% ಅಷ್ಟು ಬರೋಬ್ಬರಿ ಇನ್ನೊಂದು ಪರ್ಸೆಂಟ್ ಸೇರಿದ್ರೆ 20% ಅಷ್ಟು ಕನ್ಸಂಪ್ಷನ್ ಲೆವೆಲ್ ಕಮ್ಮಿ ಆಗ್ತಾ ಬರುತ್ತೆ ಕೇವಲ ಅದು ಒಂದು ವರ್ಷದೊಳಗೆ. ಈ ರೀತಿಯಾದಂತಹ ಸಕ್ಸೆಸಿವ್ ಒಂದಷ್ಟು ರೇಟ್ಗಳನ್ನು ನೋಡೋದಾದ್ರೆ ಈ ರೀತಿಯಾದಂತಹ ಅದರಲ್ಲೂ ಕೂಡ ನಮ್ಮ ಭಾರತದಂತಹ ರಾಷ್ಟ್ರ 150 ಕೋಟಿ ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಷ್ಟ್ರ ಅಂಡ್ ಮಧುಮೇಹಿಗಳ ಒಂದು ರಾಜಧಾನಿ ಅಂತ ಕರಿತೀವಿ ಅಥವಾ ಲೈಕ್ ಏನು ಲೈಕ್ ಒಬೇಸಿಟಿಯ ಕ್ಯಾಪಿಟಲ್ ಆಫ್ ಒಬೇಸಿಟಿ ಅಂತ ಕರೆಯುವಂಥದ್ದು ಈ ರೀತಿಯಾದಂತಹ ರಾಷ್ಟ್ರ ಏನು ಭಾರತ ಅಂತ ನಾವು ಕಂಡು ಬರ್ತದೆ. ಈ ಭಾರತದಲ್ಲೂ ಕೂಡ ಈ ರೀತಿಯಾದಂತಹ ಲೈಕ್ ಟೊಬ್ಯಾಕೋ ಮೇಲೆ, ಆಲ್ಕೋಹಾಲ್ ಡ್ರಿಂಕ್ಸ್ ಗಳ ಮೇಲೆ ಮತ್ತು ಶುಗರಿ ಡ್ರಿಂಕ್ಸ್ ಗಳು ಅದರಲ್ಲೂ ಕೂಡ ಇಂದಿನ ಯುವ ಜನತೆ ಹೆಚ್ಚು ಕೋಕೋ ಕೋಲಾ, ಪೆಪ್ಸಿ, ಬೆವರೇಜಸ್ ಸಮಥಿಂಗ್ ಅದ್ರಲ್ಲಿ ಎಷ್ಟು ಮಟ್ಟಿಗೆ ಶುಗರ್ ಕಂಟೆಂಟ್ ಇದೆ ಅಂತ ಕೂಡ ನೋಡಿದ್ರೆ ಅದರಿಂದ ದೇಹಕ್ಕಾಗುವ ಅಥವಾ ಅದರಿಂದ ಆರೋಗ್ಯಕ್ಕೆ ಆಗುವಂತಹ ಯಾವುದೇ ರೀತಿಯ ಪರಿಣಾಮ ಕೂಡ ಲೆಕ್ಕಿಸದೇನೆ ಸೊ ನಮ್ಮಲ್ಲಿ ಕನ್ಸಂಪ್ಷನ್ ಲೆವೆಲ್ ಹೈ ಇದೆ. ಸೊ ಇಂತಹ ಸಮಯದಲ್ಲಿ ಈ ರೀತಿಯಾದಂತಹ ಒಂದು ಟ್ಯಾಕ್ಸ್ ಅನ್ನ ಈ ಪ್ರಾಡಕ್ಟ್ ಗಳ ಮೇಲೆ ಟ್ಯಾಕ್ಸ್ ಅನ್ನ ಇನ್ಕ್ರೀಸ್ ಮಾಡುವ ಮೂಲಕ ಜನರಿಗೆ ಒಂದು ಶಿಕ್ಷಣವನ್ನ ಅಥವಾ ಒಂದು ಅರಿವನ್ನ ಮೂಡಿಸಬೇಕು. ಆ ಮೂಲಕ ಒಂದು ಆರೋಗ್ಯದ ಒಂದು ರಕ್ಷಣೆಗೆ ಅಥವಾ ಆರೋಗ್ಯ ಸೇವೆಗಳಿಗೆ ಒಂದು ರಕ್ಷಣೆಯನ್ನು ಒದಗಿಸಬೇಕು ಅಂತ ಸೊ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.